ಈ ದೇಶಕ್ಕೆ ಅಪಾಯವನ್ನ ತಂದೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಕಪ್ಪು ಚುಕ್ಕೆಯನ್ನ ಹಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ, ಅವರಿಗೆ ಒಂದು ತಕ್ಕ ಉತ್ತರವನ್ನ ಇಳಕಲ್ಲಿನ ಜಮಾತೆ ಇಸ್ಲಾಂ ಹಿಂದ್ ವೇದಿಕೆ ನೀಡ್ತಾ ಇದೆ. ವಿ ಆರ್ ದಿ ಇಂಡಿಯನ್ಸ್. ಸಂವಿಧಾನದಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ. ನಾವು ದೇಶ ರಕ್ಷಣೆಯಲ್ಲಿ ಮೊದಲಿಗರು ಇದ್ದೇವೆ ಅಂತಂದ್ಬಿಟ್ಟು ಈ ವೇದಿಕೆ ಮೂಲಕ ಅವರಿಗೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರಿ. ಈ ಒಂದು ಆಯೋಜನೆ ಮಾಡಿರುವಂತಹ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಗೆ ನನ್ನ ವತಿಯಿಂದ, ಮಠದ ವತಿಯಿಂದ, ಇಡೀ ಭಾರತ ದೇಶದ ಪ್ರಜೆಗಳ ವತಿಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಇಂಥ ಕೆಲಸಗಳು ಆಗಾಗ ಆಗ್ಬೇಕು. ಇದು ಬಹಳ ಮುಖ್ಯವಾದಂತಹ ಸಂಗತಿ. ರಾಜಕಾರಣಕ್ಕೋಸ್ಕರನ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೋಸ್ಕರನ ದೇಶದ ಜನಗಳ ಮನಸ್ಸುಗಳನ್ನ ಒಡಿತಾ ಇರುವಂತಹ ಶಕ್ತಿಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ವಹಿಸಬೇಕು. ಇದು ಬಹಳ ಮುಖ್ಯವಾದ್ದು. ನಾನು ಪದೇ ಪದೇ ಹೇಳ್ತೀನಿ, ಧರ್ಮವನ್ನ, ದೇವರನ್ನ ವ್ಯವಹಾರಕ್ಕಾಗಿ, ರಾಜಕಾರಣಕ್ಕಾಗಿ ಉಪಯೋಗಿಸ್ಕೊಳ್ಳೋನು ಒಂದೇ, ತಾಯಿಯ ಮರ್ಯಾದೆಯನ್ನ ಕಳೆಯೋನು ಒಬ್ಬನೇ ಅನ್ನುವಂತಹ ಮಾತನ್ನ. ಅಷ್ಟೊಂದು ಅಪಾಯಕಾರಿ ಮನುಷ್ಯ ಆತ. ದೇಶ, ಧರ್ಮ, ದೇವರು ನಮ್ಮ ಸ್ವಂತ ಹಕ್ಕು, ನಮ್ಮೆಲ್ಲರ ಖಾಸಗಿ ಜೀವನ ಅದು. ಅದನ್ನ ವ್ಯವಹಾರಕ್ಕಾಗಿ, ರಾಜಕೀಯಕ್ಕಾಗಿ ಬಳಸಿಕೊಳ್ಳುವುದು ಅಪಾಯಕಾರಿ, ಅದು ಅಧರ್ಮ. ಆದ್ರೆ ಇದು ಅವ್ಯಾಹತವಾಗಿ ನಡೆದೈತೆ. ಮತ್ತೆ ನಾವೆಲ್ಲರೂ ಇಲ್ಲಿ ತಿಳ್ಕೋಬೇಕು, ಯಾರೆಲ್ಲ ಈ ದೇಶದಲ್ಲಿ ಇದ್ದಾರೆ ನಾವೆಲ್ಲ ತಿಳ್ಕೋಬೇಕು, ನಾವು ಇಂಥ ಹುನ್ನಾರಗಳಿಗೆ ಬಲಿಯಾಗಬಾರದು. ಹಾಗಾಗಿ ಬಹಳ ವಿಭಿನ್ನವಾದಂತಹ ದೇಶ ಇದು. ನಮ್ಮ ಇವರು ಹೇಳಿದ್ರು, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಹಲವು ಸಂಸ್ಕೃತಿಗಳನ್ನ ಹೊಂದಿದಂತಹ ದೇಶ ಇದು. ನಮ್ಮೆಲ್ಲರಿಗೆ ಭಯವನ್ನ ಹುಟ್ಟಿಸ್ತಾರೆ. ಏನು ಭಯ? ಈ ಇಡೀ ದೇಶ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಬಿಡ್ತೀವಿ. ಆಯ್ತು, ಕಾವಿ ಬಟ್ಟೆ ಕಂಡಿದ ತಕ್ಷಣ ನಿಮಗಾಗಲ್ಲ, ನಿಮಗೆ ಕಂಡಿದ ತಕ್ಷಣ ಮತ್ತೊಬ್ರಿಗಾಗಲ್ಲ. ಈ ಒಂದೇ ಮಾತು, ಯಾರೋ ಒಬ್ಬ ಅವಿವೇಕಿ ಹೇಳುವಂತಹ ಮಾತು. ಅದು ಮಾಡೋದಕ್ಕೆ ಸಾಧ್ಯ ಐತೇನೋ? ಸಾಧ್ಯನೇ ಇಲ್ಲ. ಇಡೀ ದೇಶವನ್ನ ಇಸ್ಲಾಂ ರಾಷ್ಟ್ರ ಮಾಡ್ಬಿಡ್ತೀನಿ ಅಂತ ಯಾರೋ ಒಬ್ಬ ಹೇಳ್ತಾನೆ. ಆಯ್ತು, ಎಲ್ಲೆಲ್ಲಿ ಆ ಜನಗಳನ್ನ ನೋಡಿದ ತಕ್ಷಣ ನಮ್ಮಲ್ಲಿ ಭಯಗಳನ್ನ ಜನಾಂಗಗಳ ನಡುವೆ ಭಯಗಳನ್ನ, ಯಾವುದು ಅಸಾಧ್ಯವೋ ಅಸಾಧ್ಯವಾದಂತಹ ಮಾತುಗಳನ್ನ ಹೇಳೋದ್ರ ಮುಖಾಂತರನ ತನ್ನನ್ನ ತಾನು ದೇಶದಲ್ಲಿ ಪ್ರಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರನ, ತನ್ನ ಪಕ್ಷಕ್ಕೋಸ್ಕರ ಜನಗಳನ್ನ ಸೆಳೆಯೋದಕ್ಕೋಸ್ಕರನ ಜನಾಂಗಗಳ ನಡುವೆ, ಧರ್ಮಗಳ ನಡುವೆ ಇಂಥ ವಿಷಕಾರಿ ಮಾತುಗಳನ್ನ ಹೇಳುವಂಥವ್ರನ್ನ ಮೊದಲು ಒಳಗಾಕಬೇಕು. ಆ ಕಾನೂನು ಮಾಡಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಹಾಗಾಗಿ ಇದು ಹಿಂದೂಸ್ತಾನ. ಈ ದೇಶದಲ್ಲಿ ದೇವರನ್ನ ಯಾವುದೋ ಲೋಕದಲ್ಲಿ ಇದ್ದಾನೆ ಅಂತಂದ್ಬಿಟ್ಟು ಹೇಳುವಂತಹ ಜನ, ಆರಾಧಿಸುವಂತಹ ಜನನೂ ಇದ್ದಾರೆ. ದೇವರನ್ನ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ನಂಬಿಸಿಕೊಳ್ಳೋ ಪೂಜೆ ಮಾಡುವಂತಹ ಜನನೂ ಇದ್ದಾರೆ. ಈ ದೇಶದಲ್ಲಿ ವ್ಯಕ್ತಿಯನ್ನೇ ದೇವರು ಅಂತಂದ್ಬಿಟ್ಟು ಪೂಜೆ ಮಾಡುವಂತಹ ಜನನೂ ಇದ್ದಾರೆ. ವ್ಯಕ್ತಿಯನ್ನ
ದೇವರು ಅಂತ ನಮಗೆಲ್ಲ ಪೂಜೆ ಮಾಡ್ತಾರೆ, ಅವರವರ ನಂಬಿಕೆ. ವ್ಯಕ್ತಿಯನ್ನ ದೇವರು, ತ್ಯಾಗಿಗಳನ್ನ, ಯೋಗಿಗಳನ್ನ ದೇವರು ಅಂತ ಪೂಜೆ ಮಾಡುವಂತ ಸಂಪ್ರದಾಯ. ದೇವರು ಎಲ್ಲೋ ಒಂದು ಕಡೆಗಿದ್ದಾನೆ, ಅವನನ್ನು ನಾವು ಆರಾಧಿಸಬೇಕು ಅನ್ನುವಂತಹ ನಂಬಿಕೆ. ಮತ್ತೆ ಯಾವುದೋ ದೇವರು ದೇವಸ್ಥಾನದಲ್ಲಿದ್ದಾನೆ ಅನ್ನುವಂತಹ ನಂಬಿಕೆ, ದೇವರು ಸರ್ವಂತರ್ಯಾಮಿ ಅನ್ನುವಂತಹ ನಂಬಿಕೆ. ಮತ್ತು ಒಂದು ನಂಬಿಕೆ ಏನಪ್ಪಾ ಅಂತಂದ್ರೆ, ನಿಜವಾದ ನಂಬಿಕೆ ಸೂರ್ಯನೇ ದೇವರು, ಸೂರ್ಯ ಇರಲಿಲ್ಲ ಅಂದ್ರೆ ನಾವಿಲ್ಲ. ಗಾಳಿಯೇ ದೇವರು, ಗಾಳಿ ಇರಲಿಲ್ಲ ಅಂದ್ರೆ ನಾವಿಲ್ಲ. ನೀರೇ ದೇವರು, ನೀರಿರಲಿಲ್ಲ ಅಂದ್ರೆ ನಾವಿಲ್ಲ. ಭೂಮಿಯೇ ದೇವರು, ಭೂಮಿ ಇರಲಿಲ್ಲ ಅಂದ್ರೆ ನಾವಿಲ್ಲ ಅನ್ನುವಂತಹ ಬುಡಕಟ್ಟು ಸಂಸ್ಕೃತಿಯ ಸಂಪ್ರದಾಯಗಳು ಈ ದೇಶದಲ್ಲಿ ಇದ್ದಾವೆ. ಇವೆಲ್ಲವೂ ಸತ್ಯ. ಇವನ್ನೆಲ್ಲ ಗೌರವಿಸುವಂತಹ ಮನುಷ್ಯನೇ ಭಾರತೀಯ. ಯಾವಾಗ ಸಮಸ್ಯೆ ಬರುತ್ತೆ ಅಂತಂದ್ರೆ, ನನ್ನ ಧರ್ಮನೇ ಶ್ರೇಷ್ಠ ಅಂತಂದ್ಬಿಟ್ಟು ನಾನು ಹೇಳಿದೆ ಅಂತಂದಾಗ ಅದು ಸಮಸ್ಯೆ ಬರುತ್ತೆ. ನೀನು ಹೇಳು ನನ್ನ ಧರ್ಮ ಶ್ರೇಷ್ಠ ಅಂತ ನೀನು ಹೇಳು, ಆದ್ರೆ ಪರಧರ್ಮ ಕನಿಷ್ಠ ಅಂತ ಹೇಳಕ್ ಹೋಗ್ಬೇಡ. ಪರಧರ್ಮ ಕನಿಷ್ಠ ಅಂತಂದ್ಬಿಟ್ಟು ಹೇಳುವಂಥದ್ದಿರಲಿ. ಮತ್ತೆ ಬಹಳ ಕಡೆಗೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ಮಾನವೀಯತೆಯನ್ನ, ಮನುಷ್ಯತ್ವವನ್ನ ವಿರೋಧಿಸುವಂತಹ ಯಾವುದೇ ವಾದಗಳು ಸಂವಿಧಾನ ವಿರೋಧಿ ಮತ್ತು ಧರ್ಮ ವಿರೋಧಿ. ಸತ್ಯ. ಮನುಷ್ಯತ್ವವನ್ನ ಅಗೌರವಿಸುವಂತಹ, ವಿರೋಧಿಸುವಂತಹ. ಇಲ್ಲಿ ನಮ್ಮಲ್ಲಿ ಏನಾಗ್ಬಿಟ್ಟೈತೆ, ಭಾರತದಲ್ಲಿ ಒಂದು ಧರ್ಮ ಐತೆ, ಆ ಧರ್ಮ ನೀವೆಲ್ಲರೂ ಶೂದ್ರರು, ನಾವಷ್ಟೇನೆ ಶ್ರೇಷ್ಠ ಅನ್ನುವಂತ ಒಂದು ವರ್ಗ. ಅದು ಎಷ್ಟು ಅಪಾಯಕಾರಿನೋ, ನಾವಷ್ಟೇ ಧರ್ಮವಂತರು, ನಮ್ಮ ಧರ್ಮದವರು ಅಲ್ಲದೆ ಇರೋರೆಲ್ಲರೂ ಕಪೀರರು ಅನ್ನುವಂಥದ್ದು ಅಷ್ಟೇ ಅಪಾಯಕಾರಿ. ಹೌದಿಲ್ಲ? ಇದು ಧಾರ್ಮಿಕ ಮುಖಂಡರಲ್ಲಿ ಇಂತಹ ಶೂದ್ರ ಮನಸ್ಥಿತಿಗಳನ್ನ, ನಮ್ಮದಲ್ಲದೆ ಇರುವಂಥವ್ರನ್ನ ಅನ್ಯರನ್ನಾಗಿ ನೋಡುವಂತಹ ಭಾವನೆಗಳನ್ನ ತೊಡೆದಾಕೋ ತನಕನ ದೇಶದ ರಕ್ಷಣೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಹೇಳಿದ್ರಲ್ಲ, ಮೊದಲು ಮನುಷ್ಯರು. ಆಯ್ತಪ್ಪ, ನಾನು ಪೂಜೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ನೀವು ನಮಾಜ್ ಮಾಡ್ತೀರಿ, ಮತ್ತೊಬ್ರು ಯಾರೋ ಪ್ರೇಯರ್ ಮಾಡ್ತಾರೆ, ಆಯ್ತು, ನನ್ನ ಧರ್ಮವನ್ನ ನಾನು ಆಚರಣೆ ಮಾಡೋಣ. ನಮ್ಮೆಲ್ಲರ ಅಂತರಂಗದ ಆಶಯ ಏನಪ್ಪಾ ಅಂತಂದ್ರೆ, ದೇವರೊಬ್ಬನಿದ್ದಾನೆ, ನನ್ನ ನೋವನ್ನ ಕೇಳ್ತಾನೆ. ಆ ದೇವರಿಗೆ ನಾನು ನೋವನ್ನ ಹೇಳ್ಕೊಂಡ್ರೆ ಆತ ಸಮಾಧಾನ ಮಾಡ್ತಾನೆ. ದೇವರಿಗೆ ಶರಣಾಗದೆ ಎಲ್ಲಾ ಧರ್ಮಗಳ ಮೂಲ ಆಶಯ. ನೀನು ವ್ಯಕ್ತಿಗೆ ಶರಣಾಗ್ತೀಯೋ, ಗುಡಿಗೆ ಶರಣಾಗ್ತೀಯೋ, ಅಥವಾ ಸರ್ವಂತರ್ಯಾಮಿಗೆ ಶರಣಾಗ್ತೀಯೋ ಗೊತ್ತಿಲ್ಲ. ನಮ್ಮ ನೋವಿದಾವೆ, ನಮ್ಮ ಕಷ್ಟಗಳಿದಾವೆ, ಯಾರಿಗೂ ಹೇಳ್ಕೊಳೋದಕ್ಕಾಗೋದಿಲ್ಲ, ವಿಪರೀತ ಸಮಸ್ಯೆಗಳಿದಾವೆ. ಆ ನೋವನ್ನ ಹಂಚಿಕೊಳ್ಳುವಂತಹ ಮಾಧ್ಯಮವೇ ಈ ಧಾರ್ಮಿಕ ವ್ಯವಸ್ಥೆ. ಈ ಧಾರ್ಮಿಕ ವ್ಯವಸ್ಥೆಯಿಂದ ಮನೆಯಿಂದ ಹೊರಗೆ ಬಂದ್ರೆ ನಾವು ಒಬ್ಬರನ್ನೊಬ್ರು ಮನುಷ್ಯರನ್ನಾಗಿ ನೋಡಬೇಕು. ನಿಮ್ಮನ್ನ ಯಾಕಪ್ಪ ಪ್ರೀತಿಸ್ತೀನಿ ಹೊರಗೆ ಬಂದಾಗ? ನೀನು ಮನುಷ್ಯ ಅಂತ ಪ್ರೀತಿಸ್ತೀನಿ. ನಿನ್ನನ್ನು ಯಾಕಪ್ಪ ದ್ವೇಷಿಸ್ತೀನಿ ಅಂತಂದ್ರೆ, ಧರ್ಮದ ಕಾರಣಕ್ಕೆ ದ್ವೇಷ ಮಾಡೋದಲ್ಲ, ಅವಗುಣದ ಕಾರಣಕ್ಕಾಗಿ ಆತನ್ನ ದ್ವೇಷ ಮಾಡ್ತೀನಿ ಅನ್ನುವಂಥದ್ದಾಗಬೇಕು. ಅವಗುಣದ ಕಾರಣಕ್ಕಾಗಿ ನಾನು ದ್ವೇಷ ಮಾಡ್ತೀನಿ, ಧರ್ಮದ ಕಾರಣಕ್ಕಾಗಿ ಅಲ್ಲ. ಧರ್ಮದ ಕಾರಣಕ್ಕಾಗಿ ದ್ವೇಷ, ಧರ್ಮದ ಕಾರಣಕ್ಕಾಗಿ ಪ್ರೀತಿಯನ್ನ ಮಾಡೋದು ದೇವರಿಗೆ, ಮನುಷ್ಯತ್ವಕ್ಕೆ ಮಾಡುವಂತಹ ಮಹಾದ್ರೋಹ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ, ನಾನು ಪದೇ ನಮ್ಮ ಮಠದಲ್ಲಿ ನಾನು ಇದುವರೆಗೂ ನಾನು ಪಾಲಿಸ್ಕೊಂಡ್ಬಂದಿರೋ ನಿಯಮ ಅಂತಂದ್ರೆ, ನನ್ನ ಮಠಕ್ಕೆ ನನ್ನ ಹತ್ರ ಯಾರೇ ಬಂದ್ರೂ ಇದುವರೆಗೂ ನಿನ್ನ ಜಾತಿ ಯಾವುದು ಅಥವಾ ಆತನ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಕೇಳೋದು ನನಗೆ ಅಪರಾಧ ಅನ್ಸುತ್ತೆ. ಅದನ್ನ ಕೇಳಕ್ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯನ ನಾನು ಯಾವತ್ತೇ ಸಂದರ್ಭದಲ್ಲಿ, ಆತ ಹೆಂಗೇ ಇರಲಿ, ಆತ ಯಾವುದೇ ವೇಷ ಹಾಕಿ ಬಂದಿರಲಿ, ಆತನ ಆ ವೇಷದ ಹಿನ್ನೆಲೆಯಲ್ಲಿ
ಪ್ರೀತಿಸ್ತೀನಿ, ಗೌರವಿಸ್ತೀನಿ ಅಂತಂದ್ರೆ ನನ್ನ ಒಳಗಡೆಗೆ ನನಗೆ ಅಂತರಂಗ ಹೇಳುತ್ತೆ, ನೀನು ದೇವರಿಂದ ದೂರ ಆಗ್ತಾ ಇದೀಯಾ. ಹಾಗಾಗಿ ನನ್ನ ಅಂತರಂಗದಲ್ಲಿ ನಾನು ಹೊರಗಡೆಗೆ ವ್ಯವಹರಿಸುವಂತ ನಮ್ಮೆಲ್ಲರ ಸ್ವಭಾವ ಅದಾಗಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಹೀಗಾಗಿ ನಮಗೆ ಕೊಟ್ಟಿರುವಂತಹ ಸಮಯ ಕಡಿಮೆ ಇದೆ. ನಾವು ಮನುಷ್ಯರಾಗಿ ಜೀವನವನ್ನ ಮಾಡಬೇಕು. ಮತ್ತೆ ಬಹಳ ಒಂದು ವಾದ ಏನಪ್ಪಾ ಅಂತಂದ್ರೆ, ಜಗತ್ತಿನಲ್ಲಿ ಹಲವಾರು ಮತಪಂಥಗಳಿದಾವೆ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹಲವಾರು ಮತಪಂಥಗಳಿದಾವೆ. ಏನಾಗ್ಬಿಟ್ಟೈತೆ, ಇವರೆಲ್ಲ ಒಂದು ಧರ್ಮದವರು, ಇವ್ರನ್ನ ಎಲ್ಲ ಇನ್ನೊಂದು ದೇಶಕ್ಕೆ ಕಳಿಸ್ಬಿಡ್ಬೇಕು. ಹೌದಿಲ್ಲ? ಇದೇ ಸಾಧ್ಯನಾ? ಇದು ಮನುಷ್ಯತ್ವ ಇರುವಾತ ಅಥವಾ ಪೂಜೆ ಮಾಡುವಾತ ಅಥವಾ ನಾನು ಇಂಥ ಧರ್ಮದಂತ ಹೇಳ್ಕೊಳಾತ ಹೇಳೋ ಮಾತ ಇಂಥವು. ಅಂತ ಜನಗಳು ಒಂದು ಅರ್ಥ ಮಾಡ್ಕೋಬೇಕು, ಈ ದೇಶದಲ್ಲಿ ಅಥವಾ ಬೇರೆ ಬೇರೆ ದೇಶದಲ್ಲಿ ಮತಪಂಥಗಳ ಆರಾಧಕರು ಇದರೆ ಹೊರತು ಯಾರು ಈ ಹೊರ ದೇಶದಿಂದ ಬಂದವರು ಅಲ್ಲ. ಈ ದೇಶದಲ್ಲಿ ಇರುವಂತ ಯಾವುದೇ ಧರ್ಮಸ್ಥ ಈ ದೇಶದ ಹುಟ್ಟಿದನೇ, ಈ ದೇಶ ಆತನ ಆಸ್ತಿ, ಈ ದೇಶದ ರಕ್ಷಣೆಯನ್ನ ಆ ಜವಾಬ್ದಾರಿಯನ್ನು ಅವರು ತಗೊಳ್ತಾರೆ, ನಾವು ಹಂಗೆ ಕಾಣಬೇಕು ಅನ್ನುವಂತಹ ಭಾವನೆಯನ್ನು ನಾವು ಇಟ್ಕೋಬೇಕು. ಅದು ಬಿಡ್ತಾರೆ ಎಲ್ಲ ಆ ದೇಶಕ್ಕೆ ಓಡಿಸ್ಬೇಕು. ಇಂಥವುಗಳು ಅಪಾಯಕಾರಿಗಳಾದಂತಹ ಸಂಗತಿಗಳು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು, ಭಾವೈಕ್ಯತೆಯ ಹಿನ್ನೆಲೆಯಲ್ಲಿ ರಾಜಕಾರಣಿಗಳ ಬಹಳಷ್ಟು ರಾಜಕಾರಣಿಗಳು ಮತ್ತೆ ಧಾರ್ಮಿಕ ಮುಖಂಡರು, ಜನಗಳಲ್ಲಿ ಸಮಸ್ಯೆ ಇಲ್ಲ, ಇದು ಜನಗಳಲ್ಲಿ ಸಮಸ್ಯೆ ಇಲ್ಲ. ಹಳ್ಳಿಗಳಲ್ಲಿ ನೋಡ್ರಿ, ಅವರೆಲ್ಲ ಅಣ್ಣ ತಮ್ಮ ಕಾಕ ಅಂತಾರೆ. ಧರ್ಮದವರೇ ಅಲ್ಲ, ಹೆಣ್ಣು ಕೊಡೋದಿಲ್ಲ, ಗಂಡು ಕಾಣೋದಿಲ್ಲ, ಆದ್ರೂ ಮಾವ ಅಂತಾರೆ, ಕಾಕ ಅಂತಾರೆ, ಮನೆ ಕರೆದು ಊಟ ಮಾಡಿಸ್ತಾರೆ. ಹಳ್ಳಿಗಳಲ್ಲಿ ಇದಿಲ್ಲ. ಇದಿರೋದು ಧಾರ್ಮಿಕ ಮುಖಂಡರುಗಳು ಮತ್ತೆ ರಾಜಕಾರಣಿಗಳಲ್ಲಿ. ಇವರು ಮಾಡುವಂತಹ ಕುತಂತ್ರಗಳು ಈ ದೇಶದ ಧಾರ್ಮಿಕ ವ್ಯವಸ್ಥೆಯನ್ನ, ದೇಶದ ಐಕ್ಯತೆಯನ್ನ, ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಇವತ್ತು ಕೆಡಿಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಒಂದೊಂದು ಧರ್ಮದ ಒಬ್ಬೊಬ್ಬ ವ್ಯಕ್ತಿಯು ಇಂಥ ಹುನ್ನಾರಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲರೂ ಆ ಒಂದು ಭಾವನೆಯನ್ನ ಇಟ್ಕೊಂಡು ನಾನು ಒಂದು ಕಥೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ಭಾವೈಕ್ಯತೆ ಹಿನ್ನೆಲೆಯಲ್ಲಿ ಒಂದು ಕತೆ. ಒಬ್ಬ ಬಹಳ ದೊಡ್ಡ ಶ್ರೀಮಂತ ಇದ್ದ. ಅವನು ಡ್ರೆಸ್ ಮಾಡೋದಕ್ಕೋಸ್ಕರನ ಒಂದು ಮನೆಯನ್ನ ಕಟ್ಟಿಸ್ಕೊಂಡಿದ್ದ. ಆ ಮನೆ ಒಳಗಡೆಗೆ ನಾಯಿಯನ್ನ ಬಿಟ್ಕೊಳ್ತಾ ಇರ್ಲಿಲ್ಲ. ಒಂದು ನಾಯಿಯನ್ನು ಸಾಕಿದ್ನಲ್ಲ, ಆತ ಅಡಿಗೆ ಮನೆಗೂ ಸಹಿತ ಬಿಟ್ಕೊಳ್ತಿದ್ದ, ಎಲ್ಲ ಕಡೆಗೆ ಬಿಟ್ಕೊಳ್ತಿದ್ದ. ಆ ರೂಮ್ನೊಳಗಡೆ ಬಿಟ್ಕೊಳ್ತಿರ್ಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಆ ರೂಮ್ನಲ್ಲಿ ಸುತ್ತ ಕನ್ನಡಿಯನ್ನ ಕಟ್ಕೊಂಡಿದ್ದ. ಮನೆ ಒಳಗೆ ಹೋಗ್ತಾ ಇದ್ದ, ಆಫೀಸ್ಗೆ ಹೋಗ್ಬೇಕಾದ್ರೆ ಆ ಮನೆ ಒಳಗೆ ಹೋದ್ಮೇಲೆ ತಾನು ಡ್ರೆಸ್ ಎಲ್ಲ ಮಾಡ್ಕೊಂಡು, ಆತನ ಹೆಂಡತಿನೂ ಚೆನ್ನಾಗಿ ಅಲ್ಲಿ ಡ್ರೆಸ್ ಮಾಡ್ಕೊಂಡು ಹೊರಗೆ ಬರ್ತಾ ಇತ್ತು. ಸುಮಾರು ವರ್ಷಗಳ ನಂತರ ನಾಯಿಗೆ ಕುತೂಹಲ ಅಲ್ಲ, ಎಲ್ಲ ಮನೆಗೆ ಬೆಡ್ರೂಮ್ಗೂ ಹೋಗ್ತೀನಿ, ಅಡಿಗೆ ಮನೆಗೂ ಹೋಗ್ತೀನಿ, ಇವರೆಲ್ಲ ಕಡೆ ಕರ್ಕೊಂಡು ಓಡಾಡ್ತಾರೆ, ಈ ಮನೆಗೆ ಯಾಕೆ, ನಾನು ಹೆಂಗಾದ್ರು ಮಾಡಿ ಹೋಗ್ಬೇಕು ಆ ಮನೆಗೆ ಅಂತಂದ್ಬಿಟ್ಟು ಅದು ಹಾಕೊಂತ ಕುಂತಿತ್ತು. ಒಂದ್ ದಿವ್ಸ ಗಂಡ ಹೆಂಡತಿ ಅವಸರವಾಗಿ ಮನೆ ಬಾಗ್ಲಾಕ್ದೇನೆ, ಆ ಕನ್ನಡಿಯ ಮನೆಯ ಬಾಗ್ಲಾಕ್ದೇನೆ ಹೊರಗೆ ಹೋಗ್ಬಿಟ್ಟು, ಬಹಳ ಒಳ್ಳೆ ಸಂದರ್ಭ ಸಿಕ್ತು ಅಂತಂದ್ಬಿಟ್ಟು ಸುಮಾರು ವರ್ಷಗಳ ಆಸೆ ಇಟ್ಕೊಂಡ ನಾಯಿ ಆ ಕನ್ನಡಿಯ ರೂಮಿನೊಳಗಡೆ ಹೋಯ್ತು. ಒಳಗೆ ಹೆಜ್ಜೆ ಇಟ್ಟಿದ ತಕ್ಷಣ ನಾಯಿಗೆ ಆಶ್ಚರ್ಯ ಆಯಿತು. ಎಲ್ಲ ನನಗೆ ಗೊತ್ತಾಗ್ದೇನೆ ಎಷ್ಟೊಂದು ನಾಯಿಗಳನ್ನ ನಮ್ಮ ಯಜಮಾನ ಸಾಕ್ಬಿಟ್ಟಿದ್ದಾನೆ, ಎಷ್ಟೊಂದು ನಾಯಿಗಳಿದಾವೆ, ನಾನು ಈ ಮನೆ ಯಜಮಾನ, ನಾನು ಇವನ್ನೆಲ್ಲ ನೋಡಿದ್ರೆ ಕಳೆದು ಬಿಡ್ತೀನೇನೋ ಅಂತ ಹೇಳ್ಬಿಟ್ಟು ನನ್ನ ಹೊರಗಿಟ್ಟಿದ್ದಾನೆ. ಈ ನಾಯಿಗಳ ಮೇಲೆ ಎಷ್ಟು ಪ್ರೀತಿ ಐತೆ ನನ್ನ ಯಜಮಾನ್ತಿಗೆ ಅಂತ ಹೇಳಿ ಸಿಟ್ಟು ಬಂತು, ಮತ್ತೆ ಆಶ್ಚರ್ಯ ಆಯ್ತು. ಸಿಟ್ಟು ಬಂದಿದ ತಕ್ಷಣ ಅವು ಸಿಟ್ಟು ಮಾಡ್ಕೊಂಡವೆ, ಕನ್ನಡಿ ಅಲ್ಲ, ಸಿಟ್ಟು ಮಾಡ್ಕೊಂಡ್ರೆ ಇದು ಹೋದ್ರತು, ಅವು ಹೋದ್ರವೇನೆ ಸಮಯ ಹೆಂಗಾಗಿರ್ಬಾರ್ದು, ಸುತ್ತ ನಾಯಿಗಳು ಕನ್ನಡಿ. ಹಾಗಾಗಿ
ತನ್ನದೇ ಪ್ರತಿಬಿಂಬವನ್ನ ನೋಡಿದಂತಹ ನಾಯಿ ತಾನು ಅಂತಂದ್ಬಿಟ್ಟು ಅದು ತಿಳಿಲಾರ್ದೆ ಇಷ್ಟು ದಿವಸ ಚೆನ್ನಾಗಿ ಯಜಮಾನನ ಮನೆಗಿದ್ದಂತಹ ನಾಯಿ, ಆ ನಾಯಿ ಬೇರೆ, ಈ ನಾಯಿ ಬೇರೆ, ಈ ನಾಯಿ ಬೇರೆ ಅಂತ ತಿಳ್ಕೊಂಡು ಕಚ್ಚಾಡಕ್ ಹೋಗಿ ತಾನೇ ಅಲ್ಲಿ ಸತ್ತೋಗುವಂತ ಪ್ರಸಂಗ ಬಂತು ಅಂತ ಒಂದು ಕತೆ ಬರುತ್ತೆ. ಹಂಗೆ ನಾವೆಲ್ಲ ದೇವರ ಮಕ್ಕಳು, ಈ ಸೃಷ್ಟಿಯ ಮಕ್ಕಳು. ಪಂಚಭೂತಗಳನ್ನಿಲ್ಲದೆ ಯಾವ ಧರ್ಮಗಳೂ, ಯಾವ ಮನುಷ್ಯನೂ ಇಲ್ಲ, ಯಾವ ಜೀವಗಳು ಇಲ್ಲ. ಹಾಗಾಗಿ ನಾನು ಹೊರಗೆ ಬಂದ್ರೆ ಮನುಷ್ಯ, ಆತನೊಬ್ಬ ಮನುಷ್ಯ. ಪ್ರೀತಿ ಮಾಡೋದು ದೇವರಿಗೆ ಎಷ್ಟು ನಾನು ಮೊಹಮ್ಮದ್ ಪೈಗಂಬರಲ್ಲಿ ಒಂದು ಸಂದೇಶವನ್ನ ಕೇಳಿದೆ. ಎಂತ, ನೀನು ಒಂದು ವೇಳೆ ಕ್ಷಮಿಸದಿದ್ದರೂ ಸಹಿತನ ಅಪರಾಧಿಯನ್ನ ಅಪರಾಧ ಮಾಡಿದವರನ್ನ ನೀನು ಅಪರಾಧ ಮಾಡಿದಂತಹ ವ್ಯಕ್ತಿ ಕ್ಷಮಿಸದಿದ್ದರೂ ಸಹಿತನ ನಿನ್ನನ್ನ ಅಲ್ಲಾಹ ಕ್ಷಮಿಸುತ್ತಾನೆ. ಅವನು ಕ್ಷಮಿಸದೇ ಇದ್ರ ಚಿಂತೆ ಇಲ್ಲಪ್ಪ, ನೀನು ಕ್ಷಮೆ ಮಾಡು. ಅವನು ಕ್ಷಮೆ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಅದರಿಂದ ನೀನೇನೇ ಅನುಭವಿಸಿದ್ರು ತಪ್ಪು ಪ್ರಯೋಜನ. ಆದ್ರೆ ಭಗವಂತ ನಿನ್ನನ್ನ ಕ್ಷಮಿಸ್ತಾನೆ, ನಿನಗೆ ದೊಡ್ಡ ಗೌರವವನ್ನ ಕೊಡ್ತಾನೆ ಅನ್ನುವಂತಹ ಮಾತನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ದೇವರ ಪ್ರೀತಿಯನ್ನ, ಮನುಷ್ಯರ ಪ್ರೀತಿಯನ್ನ, ದೇವರ ಪ್ರೀತಿ ಯಾವಾಗ ಸಿಗುತ್ತೆ ಅಂದ್ರೆ ಮನುಷ್ಯರನ್ನ ಪ್ರೀತಿ ಮಾಡಿದಾಗ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಪರಸ್ಪರರಾಗಿ ಅಣ್ತಂದಿರಾಗಿ ಈ ದೇಶದ ಒಬ್ಬೊಬ್ಬ ರಕ್ಷಕಿಯರಾಗಿ ಬೆಳೆಯೋಣ. ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸೋಣ. ನಮ್ಮ ಮಕ್ಕಳಲ್ಲಿ ಯಾವತ್ತೂ ಸಹಿತನ ಅನ್ಯ ಧರ್ಮದವ್ರನ್ನ, ಮತ ಬಾಂಧವರನ್ನ ದ್ವೇಷದಿಂದ ನೋಡುವಂತಹ ಯಾವುದೇ ಸಂಗತಿಗಳ ಬಗ್ಗೆ ಚರ್ಚೆಯನ್ನು ಮಾಡಬಾರ್ದು, ಅಂತ ಸಂದರ್ಭಗಳನ್ನ ಸೃಷ್ಟಿನೂ ಮಾಡಬಾರ್ದು ಅನ್ನುವಂಥದ್ದನ್ನ ಒಬ್ಬೊಬ್ಬರ ಮನೆಯಲ್ಲೂ ಮಾಡಬೇಕು ಅನ್ನುವಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮನ್ನ ಕರೆಸಿ ಇಂಥ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ಳೋದಿಕ್ಕೆ, ನಿಮ್ಮೆಲ್ಲರ ಜೊತೆಗೆ ನಿಂತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಯ ಇಳ್ಕಲ್ಲಿನ ಬಂಧುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶಿವಾಯ.